ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಕವಿತಾ ಗೌಡ ಅವರು ಲಕ್ಷ್ಮೀ ಬಾರಮ್ಮ ಒಂದು ಸೀರಿಯಲ್ನ ಒಂದು ನಟಿಯಾದಂಥ ಖ್ಯಾತ ನಟಿಯಾದಂಥ ಚಿನ್ನು ಅಲಿಯಾಸ್ ಇಲ್ಲಿ ಕವಿತಾ ಗೌಡ ಅವರು ಇಲ್ಲಿ ಕೆಲವು ವರ್ಷಗಳ ಹಿಂದೆ ಲಕ್ಷ್ಮೀ ಬಾರಮ್ಮ ಒಂದು ಖ್ಯಾತ ಒಂದು ಸೀರಿಯಲ್ ಇವಾಗ ತುಂಬ ಫೇಮಸ್ ಆಗಿತ್ತು. ಅದಕ್ಕೆ ಇಲ್ಲಿ ಚಿನ್ನು ಅವರು ಆ್ಯಕ್ಟ್ ಮಾಡಿದರು. ಕವಿತಾ ಗೌಡ ಅವರು 9 ವರ್ಷಗಳ ಕಾಲ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡಲಿಲ್ಲ. ಹಾಗೆ ಇಲ್ಲಿ ಜಗದಾತ್ರೆ ಒಂದು ಸಿನಿಮಾದಲ್ಲಿ ಇಲ್ಲಿ ಸೀರಿಯಲ್ನಲ್ಲಿ ಇವಾಗ ಆ್ಯಕ್ಟ್ ಮಾಡಲು ಮತ್ತೆ ಮುಂದಾಗಿದ್ದಾರೆ. ಕವಿತಾ ಗೌಡ ಅವರು ಇವಾಗ ಜಿ ಕನ್ನಡದ ಒಂದು ಜಗದಾತ್ರೆ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಲಿದ್ದಾರೆ. ಅವರು ನಟಿಯಾಗಿ ಆ್ಯಕ್ಟ್ ಮಾಡಲಿದ್ದಾರೆ. ಸೀರಿಯಲ್ನ ಒಂದು ನಟಿಯಾಗಿ ಮತ್ತೆ ಇಲ್ಲಿ ಬೆಳ್ಳಿತೆರೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಜಗದಾತ್ರಿ ಒಂದು ಸೀರಿಯಲ್ನಲ್ಲಿ ತುಂಬ ಫೇಮಸ್ ಆಗಿ ಮೂಡಿ ಬರುತ್ತೆ ಅಂತಂದು ಎಲ್ಲ ಒಂದು ಪ್ರೇಕ್ಷಕರು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಯಾವಾಗ ಇಲ್ಲಿ ಸೀರಿಯಲ್ ಬರುತ್ತೆ ಅಂತಂದು ಕಾದು ಕುಳಿತಾ ಇದ್ದಾರೆ. ಆ ಒಂದು ಸೀರಿಯಲ್ಗೆ ಇವಾಗ ಕವಿತಾ ಗೌಡ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಅವರು ಈ ಒಂದು ಸೀರಿಯಲ್ಗೆ ತುಂಬ ಕಷ್ಟಪಟ್ಟಿದ್ದಾರೆ. ಇಲ್ಲಿ ಅವರು 100 kg ಸಣ್ಣ ಆಗಿದ್ದಾರೆ. ಈ ಒಂದು ಸೀರಿಯಲ್ಗೆ ತುಂಬ ಫೇಮಸ್ ಆದಂಥ ಒಂದು ಕ್ಯಾರೆಕ್ಟರ್ ಆದಂಥ ನಟಿ ಬೇಕು ಅಂತಂದು ಇಲ್ಲಿ ಅಮೃತಧಾರೆಯ ಒಂದು ಪ್ರೊಡ್ಯೂಸರ್ ಅವರು ಆ ಒಂದು ಜಗದಾತ್ರೆ ಒಂದು ಸೀರಿಯಲ್ನು ಕೂಡ ಅವರೇ ಪ್ರೊಡ್ಯೂಸ್ ಮಾಡಬೇಕು ಅಂತಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಹಣ ಹಾಕಿ ಈ ಒಂದು ಸೀರಿಯಲ್ ಕೂಡ ಹಿಟ್ಟಾಗಬೇಕು. ಹೇಗೆ ಅಮೃತಧಾರೆ ಸೀರಿಯಲ್ ಕೂಡ ಹಿಟ್ಟಾಗಿದೆ, ಇದು ಕೂಡ ಹಿಟ್ಟಾಗಬೇಕು ಅಂತಂದು ಅವರು ಕಷ್ಟಪಟ್ಟು ಪ್ರೊಡ್ಯೂಸರ್ ಕೂಡ ಇಲ್ಲಿ ಜಗದಾತ್ರೆ ಒಂದು ಸೀರಿಯಲ್ ಕೂಡ ಮಾಡಿದ್ದಾರೆ. ಆದಷ್ಟು ಬೇಗನೆ ಇಲ್ಲಿ ಜಗದಾತ್ರೆ ಒಂದು ಸೀರಿಯಲ್ ನಿಮ್ಮ ಒಂದು ಮನೆಯ ಮುಂದೆ ಬರಲಿದೆ. ನೀವು ಯಾರು ಕವಿತಾ ಗೌಡ ಅಂದರೆ ಲಕ್ಷ್ಮೀ ಬಾರಮ್ಮದ ಚಿನ್ನನ್ನ ಮಿಸ್ ಮಾಡ್ಕೊತಿದ್ದೀರಾ, ಇನ್ನು ಮುಂದೆ ನಿಮ್ಮ ಒಂದು ಜಿ ಕನ್ನಡದಲ್ಲಿ ಮತ್ತೆ ಪ್ರಸಾರವಾಗಲಿದೆ ಜಗದಾತ್ರೆ ಒಂದು ಸೀರಿಯಲ್ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ತುಂಬ ಮಿಸ್ ಮಾಡ್ಕೊತಾ ಇದ್ದೀರಾ ಅವರನ್ನು, ಕವಿತಾ ಗೌಡರನ್ನ ಅಂತಂದು ನೀವು ಕೂಡ ಡೈಲಿ ನೋಡ್ಬೋದು ಅಂತಂದು ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.